6, 8, 10 ಬಂದು ಸುಸ್ತಾಗಿ ಸ್ಯಾಟರ್ಡೆ ಸ್ಕೂಲ್ ಬಿಟ್ಟಿದಾರ. ನನಗೋಸ್ಕರ ಆಪಲ್ ಕಟ್ ಮಾಡಿ ಕೊಡ್ತಿದ್ದ. ಏಯ್ ಈಕಿಗೆ ತಿಂಡಿ ಪೋತಿ ಅಮೂಲ್ಯ, ಜಗಳ ಗಂಟಿ ಅಮೂಲ್ಯ, ರಣಚಂಡಿ ಅಂತ ಇವತ್ತು ಏನ್ ಸಜೆಷನ್ ಕೊಡ್ರಿ. ಮಮ್ಮಿ ನಿನ್ ಫೇವ್ರೆಟ್ ಸಾಂಗ್ ಯಾವ್ದು ಮಮ್ಮಿ? ರೇಷ್ಮಾ ಅವ್ರು ಇರ್ತಾರಲ್ಲ, ಅದ್ ಯಾರ್ ಮನೆ ಅಂತ ಕೇಳಿ ಕಾಣಿಸ್ತಿದೀನಿ ಗೈಸ್, ಕಮೆಂಟ್ ಮಾಡ್ರಿ. 3 ಜನನು ಬೈಸ್ಕೊಂಡಾರೆ. ಇವಾಗ ಈ ಯಶೋಳ್ ಬೇರೆ ನಂಗೆ ಸೂಟ್ ಆಗಿಲ್ಲ ಗೈಸ್. ನೋಡೋ ಯಾವ ಪಾಪ ಬೇಕ ನನಗೆ. ಹೆಂಗಿತ್ತಪ್ಪ ಜಾತ್ರೆ? ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆಲುವೆ ಚೆಲುವೆ ಚೆಲುವಿಗೆ ಚೆಲುವೆ ಒಲವೇ. ನಾವು ಮರಿಗಿಟ್ಟಿದ್ವಿ ನಮ್ಮ ಅಪ್ಪಾಜಿ ಎಲ್ಲ ಕರಿವು. ನೋಡ್ರಿ ಎಷ್ಟು ಮರಿ ಹುಟ್ಟಿದಾವು. 6, 8, 10 ಹೆಂಗ ಕೃಷಿ ಯಾವ ಕಲರ್ ಐತಿದು? ರೆಡ್ ಅಲ್ಲಿ ಯಾವ್ದೈತಿ ನೋಡ ಕಲರ್. 10 ಅಂದಾಳ ನಿಮ್ಮವ್ವ. ಕೊಡಿ ನನ್ ಕೈ ಕೊಡಿ. ಕರಿಮು ಎಷ್ಟು ಕ್ಯೂಟ್ ಐತಿ ನೋಡಿ. ಅರ್ಧ ಕೆಳಗೆ ಅದಕ್ಕೆ ಬೆಳೆಯೋದು. ಫ್ರೆಂಡ್ಸ್ ಅಮೂಲ್ಯ ನೋಡ್ರಿ, ಇವತ್ತು ಸ್ಯಾಟರ್ಡೆ. ನಿನ್ನೆ ಜಾತ್ರೆಗೆ ಹೋಗಿ ಬಂದು ಸುಸ್ತಾಗಿ ಸ್ಯಾಟರ್ಡೆ ಸ್ಕೂಲ್ ಬಿಟ್ಟಿದಾರ. ಇಲ್ಲೇ ಇದ್ದಾರ ಗಾಯ್ಸ್, ಇವ್ರಿನ್ನ ಇಲ್ಲೇ ಇರ ಸ್ವಲ್ಪ ದಿನ ಅಂತ ಹೇಳಿನಿ. ನೋಡ್ಬೇಕು ನೋಡ್ರಿ, ಅಮೂಲ್ಯ ಫುಲ್ ಇದಾಗ್ಬಿಟ್ಟಾಳ್ರಿ. ಇವಾಗ ನಾವು ಊರಿಗೆ ಬಂದಾಗಿಂದ ಕೆಲಸ ಕೆಲಸ ಕೆಲಸ, ಬರೀ ಕಸ ಹೊಡಿತೀನಿ ಅಂತೇಳಿ 24 ತಾಸು. ಅಮ್ಮು ಏನಾರು ಹೇಳಮ್ಮ ಬ್ಲಾಗ್ನಾಗೆ. ಹಾಂ ಮತ್ತು ಜಾಸ್ತಿ ಜನ ಅದೀವಲ್ಲ, ಓಡಾಡ್ತಿರ್ತೀವಿ, ಆಗ್ತಿರ್ತಾ. ಕೃಷ್ವಿ ಅದಾಳ, ಜಾನು ಅದಾಳ, ಕಿತ್ತಾಕ್ತಿರ್ತಾರ. ಈಕೆ ನೀನ ಕ್ಲೀನ್ ಮಾಡೋದು ದಿನ. ಅವ್ರ ಚಿಕ್ಕಮ್ಮನ ಡ್ರೆಸ್ ನೋಡಿ ಗೈಸ್, ಅದು ಫಿಟ್ಟಾಗಿತ್ತು ಆಕಿಗೆ. ಅವಾಗ ಜ್ಯೋತಿನವ್ರು ತಗೊಂಡಿದ್ರು ಅದನ್ನ, ಯಾವಾಗ ಒಂದು 3 years ಬ್ಯಾಕ್. ಬಾ ಹತ್ರ ಬಾರಿ ನೋಡಮಿಲ್ಲ ಡ್ರೆಸ್ನ. ಏನೋ ಬರ್ದೈತಲ್ಲ, ಸ್ಪೇಸ್ ಫನ್ ಅಂತೆ. ಆಯ್ತು ಗೈಸ್, ಇನ್ಮೇಲೆ ಜ್ಯೋತಿ ಸಾವಿ ಡ್ರೆಸ್ ಎಲ್ಲ ನಮ್ಮ ಅಮೂಲ್ಯಗೆ ಅನನ್ಯಾಗ ರೀಲ್ಸ್ ನಾವೆಲ್ಲ ನಾನು ನೀನು ಅಮೂಲ್ಯ ರೀಲ್ಸ್ ಮಾಡಮ್ರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು. ನಾಳೆ ಮಾಡಮ್ರೆ ಡ್ರೆಸ್. ಹೋಗ್ರಿ ಗೈಸ್ ನೋಡ್ರಿ, ಅಮೂಲ್ಯ ನನಗೋಸ್ಕರ ಆಪಲ್ ಕಟ್ ಮಾಡಿ ಕೊಡ್ತಿದ್ದ. ಏಯ್ ತಿನ್ಬಾರ್ದಮ್ಮ, ಕೊಡು. ಇಂಥ ಕೇರಿಂಗ್ ಮಗಳಿರ್ಲಿ ಯಾರಿಗೆ ಬೇಕು ಗೈಸ್, ನೀವೇ ತಗೋರಿ. ಅಲ್ಲಿ ಬಂದ್ಮೇಲೆ ರಣಚಂಡಿ ಎಲ್ಲ ಗೈಸ್, ಈಗ ರುದ್ರಕಾಳಿ. ನಮ್ಮ ಮಮ್ಮಿ ನಮ್ಮ ಅನನ್ಯ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. 3 ಗಂಟೆ ಆಗಿದೆ ಗೈಸ್. ನನಗೆ ನೋಡಿದ್ರೆ ಇನ್ನ ಎದ್ದೇಳಕ್ಕಾಗವಲ್ತಾ. ನೆಕ್ಸ್ಟ್ ಹೆಂಗ ಏನ್ ಮಾಡ್ತೀವಿ ಅಂತೇಳಿ ತೋರಿಸ್ತೀವಿ. ಈಗ ಊಟ ಮಾಡಿ ರೆಡಿ ಆಗ್ಬೇಕು. ಚುಚ್ಚ ಡ್ರೆಸ್ ಇಟ್ಕೋಬೇಕು. ಜೀವ ಹೋದ ಹಾಗೆ ಆಗುತ್ತೆ ಗೈಸ್. ಜೀವ ಹೋಗುತ್ತೆ ನಂದ. ಕೂದಲು ಸರಿ ಮಾಡ್ಕೆ ಹೆಂಗ ಪಾಪ ಗೈಸ್, ಇಷ್ಟೊತ್ತನ ಕೆಲಸ ಮಾಡಿ ಸುಸ್ತಾಗೈತಿ ಹುಡುಗಿ. ಮಮ್ಮಿ ನಿನ್ ಜೊತೆ ನಂದು ಗೋಣ ಮುರಿತಿತ್ತು ನೋಡು. ಯಾಕ? ಇದ್ರಾಗ ಕಾರ್ನಾಗ ಜಾತ್ರೆಗೆ ಹೋಗಿದ್ರಲ್ಲ. ಮಕ್ಕಂದೀವಿ ಮಮ್ಮಿ. ಇದು ಈ ಕಡೆ ಸರಿ ಮಾಡ್ಕೆ ಇರ್ಸಿ. ಎಗ್ರಿ ಬಿಟ್ಟೈತಿ. ಮೇಲೆ ಮೇಲೆ. ಫೋನ್ ಹಿಂಗಾಗ್ಬಿಟ್ಟೈತಿ ನಂದು. ನೀವ್ ಮಕ್ಕಳಂಗಿದ್ರೆ ಎದಕ್ ಹೋಗ್ಬೇಕು? ಮನ್ಯಾಗ ಮಕ್ಕಳು ಜಾತ್ರೆ ಯಾಕೆ ಹೋಗ್ಬೇಕು? ರಾತ್ರಿ ಅಮ್ಮ ಹಂಗ್ ತಿನ್ಬಾರ್ದಮ್ಮ, ನಾಲ್ಗೆ ಗೀಲ್ಗೆ ಹರಿತಂದ್ರ. ನನಗೆ ಹಂಗಾದ್ರೆ ಊಟ ಮಮ್ಮಿ. ಹಂಗೆ ಕೊಯ್ಕಂತ ತಿನ್ನು ಗೈಸ್. ನೀವಾದ್ರೆ ಬೈರಿ ಗೈಸಿ ಹುಡುಗಿ. ಬೈದ್ರಂದ್ರೆ ನನ್ನ ಮೇಲೆ ಆಣೆ ಅಲ್ಲ. ಬೈದ್ರಂದ್ರೆ ನನ್ನ ಮೇಲೆ ಆಣೆ. ಗೈಸಿಗೆ ಏನಾದ್ರು ನಿಮ್ಮ ಮನೆಗೆ ಏನಾದ್ರು ಒಂದಿನ ಇಟ್ಕೊಂಡ್ರಿ ಅಂದ್ರೆ ಮುಗೀತು, ಒಳ್ಳೆ ಕಳಿಸ್ತೀರಿ ನೋಡ್ರಿ, ಡೌಟೇ ಇಲ್ಲ. ಈಕಿಗೆ ತಿಂಡಿ ಪೋತಿ ಅಮೂಲ್ಯ, ಜಗಳ ಗಂಟಿ ಅಮೂಲ್ಯ, ಮತ್ತೇನೇನು ಹೆಸರದಾವ ಅಮೂಲ್ಯ ನಿಂಗೆ? ಜಗಳ ಗಂಟಿ ಅಮೂಲ್ಯ, ಮತ್ತೆ ಅಮೂಲ್ಯ. ನಿಂಗೆ ಊರಾಗ ಏನೇನಂತಾರೆ ಪೆಟ್ ನೇಮ್ಸ್ ಏನೇನದಾವು? ಅಮ್ಮು, ಅಮೂಲ್ಯವ್ವ, ಮತ್ತೇನೇನದಾವು?
ಅಮ್ಮಕ್ಕ ಮತ್ತ ನಿಮ್ಮ ಫ್ರೆಂಡ್ಸ್ ಏನೇನಂತ ಕರೀತಾರೆ ಸ್ಕೂಲ್ನಾಗ ನಿಂಗ ಅಮ್ಮ ಅಂತ ಆಯ್ತಾ ಉಳಿದೈತೆ ಗೈಸ್ ನೋಡ್ರಿ ನಮ್ಮ ಸಾವಿತ್ರಿ ನನಗೋಸ್ಕರ ಸೇಮ್ ಮುಚ್ಚಿದ್ದಂಗ ಅದ ನೋಡ್ರಿ ಗೈಸ್ ಮನ್ಯಾಗ ಹಿಂಗೆ ತಗೊಳ್ರಿ ಇಂಗ್ಲಿಷ್ ರಣಚಂಡಿ ಅಂತ ಇವತ್ತು ಇದು ಪೇರೆಂಟ್ಸ್ ಮೀಟಿಂಗ್ ಇರುತ್ತಂತ ಬಾಳ ಸರಿ 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 ಈ ಕಡೆ ಅಮ್ಮು ನೀ ಸರಿ ಇಲ್ಲ ಅಂತ ನೋಡ್ರಿ. ಅಲ್ಲ ಇವತ್ತು ಅಮೂಲ್ಯರ್ದು ಪೇರೆಂಟ್ಸ್ ಮೀಟಿಂಗ್ ಐತೆ ಅಂತೇಳಿ ಖುಷಿಯಾಗಿದ್ರು ಸಾವು ಮತ್ ಜ್ಯೋತಿ ಯಾಕಂದ್ರ ಹೇಳು ಕೆಟ್ಟು ಓದಲ್ಲರಿ ಬರೀ ದಡ್ರದ ಮತ್ತೆ ಬರೀ ಫೋನ್ ನೋಡ್ತಾರಿ ಮನ್ಯಾಗ ಮಾತಷ್ಟ ನೋಡ್ರಿ ಅವ್ರದ್ದು ಓದೋದ್ರಾಗಿಲ್ಲ ಹುಷಾರ್ ತಾನೆ ಹೇಳ್ರಿ ದಡ್ಡೋದವ್ ಗೈಸ್ ಒಂದು ಇದು ನಿಮ್ಗೊಂದು ಇದು ರೀ ಗೈಸ್ ಯಾರಾದ್ರೂ ಸುತ್ತಮುತ್ತ ಕೊಪ್ಪಳ ಇಂತಾರೆ ಚೆನ್ನಾಗಿರೋ ಹಾಸ್ಟೆಲ್ ಹೋಗಲ್ಲ ಹಾಸ್ಟೆಲ್ ಇದ್ರೆ ಸಜೆಸ್ಟ್ ಮಾಡಿ ಗೈಸ್ ನನಗ ಮತ್ತೆ ಇದು ಕೈಗೆ ಏನಾಯ್ತಲ್ಲ ಕೇಳಕ್ಕೆ ಏನ್ ಅಂತಂದೆ. ಹೌದು ಆಮೇಲೆ ಗೈಸ್ ಅಮೂಲ್ಯನ ಕೈಗೆ ಚಿಕ್ಕದಾಗಿತ್ತು ಈಗ ನೋಡ್ರಿ ಇಷ್ಟು ಗೈಸ್ ನೋಡ್ರಿ ಇದು ಅಮೂಲ್ಯಗೆ ಏನೋ ಆಗೈತಿ ಈ ಥರ ಏನಂತ ಕಮೆಂಟ್ ಮಾಡ್ರಿ ಇದಕ್ಕೆ ಏನು ಸಜೆಷನ್ ಕೊಡ್ರಿ ಏನಂತ ಗೊತ್ತ ಈಗ ಕಾಣಕೊಂಡೈತಿ ನೋಡಿ ಸಣ್ಣದಾಗಿತ್ತು ಅದು ದೊಡ್ಡದಾಗ್ಬಿಡೈತಿ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಂತ ಮಾಡಿವಿ ಈಗ ನೋಡಿದ್ರೆ ಆಯ್ತಾ ಆಯ್ತಾ ನಮ್ಮೂರ ಖಡ್ಗ ಅಂತಾನ ಕಡಕ ಅಂತ ಅದಕ್ಕೆ ದವಾಖಾನೆ ಮತ್ತೆ ಟ್ರೈ ಮಾಡ್ಬೇಕವ ಅಲ್ಲ ಬೇಡ ಒಂದ್ ಹಾಡ್ ಹಾಡ್ಬಾ ಮಸ್ತ್ ಮಲಿಕ್ ಹಾಡ್ ಮಸ್ತ್ ಮಲೆಕ್ಕ ನೀರ ನೋಡಿ ಒಬ್ರು ಬಿಡಿ ಸುಸ್ತ ಲೆಕ್ಕ ದಡವ ದಡವ ದಾಸಿ ಕೊಡು ಚಿಕ್ಕ ಚಿಕ್ಕ ಚಕ್ಲಿ ಕೊಡ ನಮ್ಮಪ್ಪರ ಇಂಗ್ಲಿಷ್ ಬಾರಿ ಹೇಳ್ತಾವ ಕನ್ನಡ ಸಾಂಗ್ ಈಗ ಯಾವ ಆಡ್ಲಾ ಲೈಕ್ ಆಗಲ್ಲ ಯಾವ ಆಡ್ಬೇಕಂತ ಅವನು ಬರ್ತಿರ್ತಾವಲ್ಲ ನಮಗ್ ಗೊತ್ತಾಗ ಸೇವಂತಿಗೆ ಹೋಗೋ ಸೇವಂತಿಗೆ ಎಂಟಾಣೆ ಸೇಟ ಕಣ್ಗಮ್ಮ ಒಳ್ಳೆ ಸಾಂಗ್ ಬರಲ್ವಾ ನಿನ್ ಬಾಯಲ್ಲಿ ಒಳ್ಳೆ ಮಾತು ಆಡ್ತೀನಿ ಏನ್ ಇವಕ್ಕಿಗೆ ಏನಂತ ಕಮೆಂಟ್ ಮಾಡ್ತೀರಿ ನೀವೇ ಮಾಡ್ರಿ ಗೈಸ್ ನನ್ಗೆ ಯಾವ ಸಾಂಗ್ ಇಷ್ಟ ಅಂತ ನೀವ ಕಮೆಂಟ್ ಮಾಡಿ ಅವ್ರಿಗೇನ್ ಗೊತ್ತು ಹೇಳಿ ಇಷ್ಟು ದಿನ ನಮ್ ಬ್ಲಾಗ್ ನೋಡಿರ್ತಾರ ಮತ್ತೆ ನಿಮ್ಮ ಅಕ್ಕ ನೋಡ್ತಿರ್ತಾಳ ಆಯ್ ಅಂತ ಮಾಡು ನಿಮ್ಮ ಅಕ್ಕ ಹಂಗೆ ಆಯ್ ಮಾಡ ಗೊತ್ತಾಗುತ್ತ ನಿಮ್ ಪ್ರೀತಿಯ ಜಗಳ ಗಂಟಿ ಅಕ್ಕ ಯಾರು ಹೇಳ್ಬೇಕು ನಿಮ್ಮ ಅಕ್ಕ ಪ್ರೀತಿ ಅಕ್ಕ ಜಗಳ ಗಂಟೆ ಅಂದ್ರೆ ಯಾರದಾರ ಮದುವೆಗೆ ಹೋಗ ನೋಡಕ್ ಹೇಳ್ಪಾಕ ದೂರ ಊರಾಗದ ಅಕ್ಕ ಆಯ್ ಮಾಡಕ್ಕೀಗೆ ಮಾಮನ ನೋಡಿದಿರ್ತಾನೆ ಇಬ್ರಿಗೂ ಮಾಡು ಆಯ್ ಮಾಮ ಅಕ್ಕ ಆಯ್ ಜಗಳ ಗಂಟಿ ಎಷ್ಟು ಜಾನಿ ನೋಡ್ರಿ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾಳ ಮಾಡಮ್ಮ ಹೆಂಗ್ ಮಾಡಿದ ಹೆಂಗೈತಿ ಜಾತ್ರೆ ತಂದಿದ್ದು ಒಂದ್ ದಿನ ಜಾನು ಹೆಂಗ್ ಮಾಡ್ದಿ ಮುಖ ತೋರ್ಸೆ ಅಂಗಿ ಬಿಚ್ಚೋಗವ ತಾಯಿ ನಿನ್ನೆ ಜಾತ್ರೆ ಒಳಗ್ ತಂದಾಡ್ರಿ ಅದನ್ನೇನ್ ಬಿಡವಲ್ರಿ ಕೆಳಗ ಜಾನು ಜಾನು ಬಾಯಿಲ್ಲ ಅತ್ತಿ ನಿನ್ ಗಂಡ ಎಲ್ಲದನ ನಿನ್ ಗಂಡ ಎಲ್ಲದನಮ್ಮ ಇಲ್ಲ ರೀ ನಾನು ಇನ್ನ ಸಣ್ಣಕ್ಕಿದ್ದೀನಿ ಆಯ್ ನಮ್ಮ ಮಮ್ಮಿ ಬಂತ ಗೈಸ್ ಎಲ್ ಕುಡ್ದಾನ ನಿನ್ ಗಂಡ ಬಡಿತಾನ ನಿಂದಿನ ನನ್ನಿಂದ ಕುಡಿದಾನ ನಾವೈತಲ್ಲ ರೀ ಬರೀ ಯಾವಾಗನ ಜಾನ್ಸಿ ನಿನ್ ಗಂಡ ಎಲ್ಲದನ ಅಂತಿರ್ತೀವಲ್ಲ ಕಟ್ಟಿ ಬಿಡ್ತೀನಿ ಅಂತ ಹೇಳ್ರಿ ಮತ್ತೆ ಜ್ಯೋತಿ ನಾನು ಇಬ್ರು ಕಲೆ ಬಿದ್ರ ಇಬ್ಬರನ್ನು ಕಟ್ಟಿ ಬಿಡ್ತೀನಿ ಜಾನು ನಿಮ್ ಗಂಡ ಎಲ್ಲದನ ಆಫೀಸಿಗೆ ಹೋಗೋಣ ಇನ್ನ ಸಣ್ಣಕ್ಕಿದಾಳಂತೆ ಒಂದ್ ಮಿನಿಟ್ ಟ್ಯೂಷನ್ ಗಾಯ್ಸ್ ನಮ್ಮ ಮಮ್ಮಿ ನೋಡ್ರಿ ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಕೂತಿದ್ದಾಳೆ ಮಮ್ಮಿ ಒಂದ್ ಸಾಂಗ್ ಆಡ ಮಮ್ಮಿ ಮಮ್ಮಿ ಹೇಳ್ತೇಳ ಒಂದ್ ಮಮ್ಮಿ ನಿನ್ ಫೇವ್ರೆಟ್ ಸಾಂಗ್ ಯಾವ್ದು ಮಮ್ಮಿ
ಪಿಕ್ಚರ್ ಅನ್ನು ಹೇಳ. ಜನಮದ ಜೋಡಿ ನಿನ್ ಫೇವ್ರೇಟ್ ಅಲ್ಲ? हम आपके हैं कौन अतन फेवरेट से ನೋಡ್ರಿ ಜಾತ್ರೆ ಮಂಡಳ ತಿನ್ನಕ್ ಕುಂತಾರ. ಅವ್ರ ಮೊಮ್ಮಗಳ ಜಾತ್ರೆ ಇದನ್ನ ಬಿಡೋದ್ ಕಿವಿಗೆ ಹಾಕ್ಯಾನ ನೀನು. ಜಾನಿ ಗೂನಿ ಗರ ಗರ ಗಾನಿ ಜಾನಿ ಗೂರಿ ಗರ ಗರ ಗಾನಿ ಯವ್ವ. ಕೃಷಿ ಸಾಂಗ್ ಹಾಡು ಕೃಷಿ ಒಂದು. ಹೂವಿನ ಬಾಣದಂತೆ ಆಡವ ಮಮ್ಮಿ. ಆಡ್ರಿ ಮಮ್ಮಿ. ಆಡಿ ಕೃಷಿ. ಸ್ವಲ್ಪ ಜೋಶ್ ಒಳಗ್ ಮಾತಾಡ್ರಿ ಎನರ್ಜಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇದಂತ್ರ ನಮ್ಮ ಅಮೂಲ್ಯ ಬೈ ಹಾರ್ಟ್ ಹಾಕ್ಬಿಟ್ಟ ನೋಡ್ರಿ. ಇವತ್ತು ಏನ್ ವಿಡಿಯೋ ಅಂತಂದ್ರ ಅನನ್ಯ ಅಮೂಲ್ಯ ಕಮೆಂಟ್ ಮಾಡಿದ್ರಲ್ಲ ಮಕ್ಕಳ ಜೊತೆ ವಿಡಿಯೋ ಮಾಡ್ರಿ ಅಂತ ಸುಮಿತ್ರಾ ಕಮೆಂಟ್ ಹಾಕಿದ್ರಿ ಅಂತೆ. ಅದಕ್ಕೆ ಫೋಟೋಶೂಟ್ ವಿಡಿಯೋ ಮಾಡಿದ್ರಾಯ್ತು. ಇವ್ರದ್ದು ಇವತ್ತು ಸ್ಕೂಲಿಗೆ ಹೋಗಿರ್ಲಿಲ್ಲ, ಇವತ್ತು ನಾಳೆ ರಜೆ ಇತ್ತು, ಹಂಗಾಗಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವ್ರ ಮಮ್ಮಿ ರೆಡಿ ಆಗ್ಯಾರ್ರಿ. ಆಲ್ರೆಡಿ ಸಂಜೆ ಆಗ್ಬಿಟ್ಟೈತಿ ನೋಡ್ರಿ. ಇವ್ರದ್ದು ಡ್ರೆಸ್ ಸ್ಟಿಚ್ ಮಾಡಿರೋದು ಕ್ಲಾತ್ ತಗೊಂಡು ಇವ್ರು ಹೆಂಗ್ ಕಾಣಕಂತಾರ, ಇವ್ರ ಡ್ರೆಸ್ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಹಾಕಿರ್ರಿ. ನಾನು ಕ್ಯಾಮ್ರಾ ನೋಡ್ರಿ ಗೈಸ್, ನೋಡ್ರಿ ನಿಮ್ಮ ಅಪೇಕ್ಷೆಯ ಮೇರೆಗೆ ಅಂಡ್ ಆಲ್ಸೋ ನನ್ನ ಅಪೇಕ್ಷೆ ಕೂಡ ಮಮ್ಮಿ ಹಂಗಕ್ಕೆ ಬಿಡ ಮಮ್ಮಿ. ಹಂಗೆ ಹಾಕಿಬೇಕು ಮಮ್ಮಿ. ನಾನು ಪ್ರೆಗ್ನೆಂಟ್ ಇದೀನಿ ಮಮ್ಮಿ. ಬಿಟ್ಕೋಬಾರ್ದಂತ ನೋಡ್ರಿ ಸರಿಗ ಹಿಂಗ ಹಾಕೋಬೇಕಂತ ಹೇಳಕಂತಾರ. ಬಿಟ್ರಿ ಫ್ಯಾಷನ್ ಡಿಸೈನ್ ಏನು ಹಚ್ಕೋಬೇಕಂತ ಕಮೆಂಟ್ ಮಾಡಿ. ಇದು ನೋಡ್ರಿ ಗುಬ್ಬಿ ಬಂದಿದ್ದಿ ನೋಡ್ರಿ ರೆಡಿ ಆಗ್ಯಾರ. ಇವಾಗ ಮಾಡ್ತಾರ, ಯಾವ್ಯಾವ ಸಾಂಗ್ ಮಾಡ್ತಾರ ನೋಡೋಣ ಅಂತ. ಟೈಮ್ ಆಗೇತ್ರಿ. ಬೇಬಿ ಬೇರೆ ಒದ್ದಾಡ ಕುಂತ್ಬಿಟ್ಟೈತಿ ಗೈಸ್. ಕಷ್ಟಪಟ್ಟದ ಈಗ ಓಕೆ ಗೈಸ್, ಮನ್ಯಾಗ ನೋಡ್ರಿ, ಮನ್ಯಾಗ ಒಂದ್ ತಾಸ್ ನಿಂತ ರೆಡಿ ಆಗ್ತಾರ. ಮತ್ ಇಲ್ಲಲ್ಲಿ ಒಳಗಿಂದ ಇರೋದು ಸಾಕಾಗ ನೋಡ್ರಿ. ಡೊಮ್ಮು ಅಮೂಲ್ಯ ನೋಡ್ರಿ. ಮತ್ ನಮ್ಮನೆ ಅಲ್ರಿ, ಇದು ನಮ್ಮ ಪಕ್ಕದ ಮನೆ. ನಮ್ ರೇಷ್ಮಾ ಅವ್ರು ಇರ್ತಾರಲ್ಲ, ಅದ್ ಯಾರ್ ಮನೆ ಅಂತ ಕೇಳ್ತಿರ್ತೀರಿ. ಬರೀ ಅದು ನಮ್ಮ ಮನೇನ ಜಾಸ್ತಿ ಎಲ್ಲಿ ರೇಷ್ಮೆ ಇರ್ತಾಳ್ರಿ. ನಾವು ಫಸ್ಟ್ ಇಂದ ಇರೋ ಮನ್ಯಾಗ ಜಾಸ್ತಿ ಇರ್ತೀವಿ, ಅಲ್ಲೇ ಇರಕ್ ಇಷ್ಟಪಡ್ತೀವಿ. ಅದು ಪೂರ್ತಿನೂ ಆಗಿಲ್ಲ ಮನೆ, ಹಂಗಾಗಿ ವಿಡಿಯೋಸ್ ಎಲ್ಲ ಹಾಕಿ ಅಲ್ಲೇ ಮಾಡ್ತಿರ್ತಾಳ. ನೀವು ಅದು ಅವ್ರದ ಬೇರೆ ಮನೆ ನಮ್ದೇ ಬೇರೆ ಮನೆ ಅನ್ಕೊಂಡಿರೇನ, ಅದು ನಮ್ದೇ ಮನೆ. ನೋಡ್ರಿ ಹೆಂಗ್ ಮಾಡಕಂತ ಕತ್ತಿ ಆಟ. ನಮ್ಮ ಅಮ್ಮ ಕ್ಯೂಟ್ ಅದಾಳ್ರಿ, ಜಗ್ಗಿ ರೆಡಿ ಆದಾಗಂತ್ರ ಚಂದ ಕಾಣ್ತಾಳ. ನೋಡಿ ಹೆಂಗ್ ಮಾಡ್ತದೆ ಹೇಳ್ದಂಗೆಲ್ಲ ಹಂಗ ಮಾಡ್ತಾ ಗೈಸ್. ನನಗಂತ್ರ ನೀವು ಅದಿರಿ ಅಂತ ಸ್ವಲ್ಪ ಗೈಸ್, ನಾನೇ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೀರೆ ಏನೋ ಗ್ರ್ಯಾಂಡ್ ಐತಿ. ನಾನು ತುಂಬ ಜುಮ್ಕಿ ಮತ್ತೆ ನಂದೇ ನೆಕ್ಲೆಸ್ಸು ಅದನ್ನ ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಗೈಸ್ ಕಮೆಂಟ್ ಮಾಡಿರಿ. ಯಾಕೋ ಹೇರ್ ಸ್ಟೈಲೇ ನಂಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ನೀವೇ ಹೇಳ್ತಿದ್ರಲ್ಲ ಗೈಸ್, ನಿಮ್ಮ ಮಕ್ಕಳ ಜೊತೆ ಮಾಡಿ, ನಿಮ್ಮ ಹಸ್ಬೆಂಡ್ ಜೊತೆ ಮಾಡಿ ಅಂತ. ನಮ್ಮ ಹಸ್ಬೆಂಡ್ ಬರೋದಿಲ್ಲ, ಸೊ ಅಟ್ಲೀಸ್ಟ್ ನಮ್ಮ ಮಕ್ಕಳ ಜೊತೆ ಆದರೂ ಮಾಡೋಣ ಅಂತೇಳಿ ಒಳಗಂದೀನಿ. ಕಿಚ್ಚು ಹಾಕೊಡಕ್ ಕಿಚ್ಚು. ಯಾರು ಖುಷಿ ನಂಗೆ ಹಿಂಗೆ ಕೊಟ್ರೆ ಸಮಾಧಾನ ರೀ. ಹಿಂಗೆ ಲಿಫ್ಟಿಗೆ ಮಾರ್ಕೊಂಡಿದ್ದಕ್ಕೆ ನೋಡ್ರಿ, ಇವ್ರು ಪೋಸ್ ಕೊಡ ಅಂತ ಹೇಳಕಂತೀವಿ. ನೀವು ಒಬ್ರೊಬ್ರು ಒಂದೊಂದು ಮೂಮೆಂಟ್ ಮಾಡಕಂತಾರ. ಅವಾಗಿಂದ 3 ಜನನು ಬೈಸ್ಕೊಂಡಾರ. ಇವಾಗ ಕೃಷಿ ನೋಡ್ರಿ, ಅಕ್ಕಿ ಪಾಡಿಗೆ ಹಾಕಿ ಕುಂತಾಳ. ಎದ್ದೊಂಟ್ಲಿರಿ ಹೇಳಿದಕ್ಕೆ ನೀವು ಹೋಗ್ಸವು ನೋಡ್ರಿ. ಬರೀ ಚೂಡ್ತಾರ, ಬಡಿತಾರ, ಸಣ್ಣ ಹುಡ್ರ ಗತೆ ಮಾಡ್ತಾರ. ಬಿಡಮ್ಮ ಆಯ್ತಾಡ್ರಿ. ಗೈಸ್ ನೋಡ್ರಿ, ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ ಗೈಸ್. ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಿ. ಎಷ್ಟು ಸ್ಟೈಲ್ ಮಾಡಕ್ಕಂತ ನೋಡ್ರಿ. ಆಲ್ರೆಡಿ ನನ್ನ ಇವು ಡ್ರೆಸ್ಗಳ ಬಗ್ಗೆ ಹೇಳಿದ್ನಲ್ಲ ಗೈಸ್ ವ್ಲಾಗಲ್ಲಿ, ಹೇಳೀನಿ ಎಷ್ಟು ಮತ್ತು ಎಲ್ಲಿ ಹೊಲಿಸಿರೋದು ಏನು ಅಂತೇಳಿ.
ಅಮೂಲ್ಯ ಬಾ ಕೆಳಗೆ ನಾವೇ ಮಾಡಮ್ ಬರ್ರಿ. ಇಲ್ಲಿ ನೋಡಮ್ಮ ಅಮೂಲ್ಯ ನೋಡ್ರಿ ಗುಂಡಿ ಪೈ ಹೆಂಗೆ ಮಾಡಬೇಡ್ರಿ ಮುಖ ನೋಡ್ರಿ. ಹಾಂ ನಿಂಗೆಲ್ಲ ಚುಸ್ತಾವು, ಚುಚ್ಚಲಾರ್ದು ಯಾವ್ದಾವ ಹೇಳ. ಬನ್ನಿ ಗೈಸ್ ಹೋಗಂಬ ಬಾ ಅಮ್ಮ ಅಮ್ಮ ಬಾ ಹೋಗ್ಬರ್ರಿ. ನಾನು ಬರ್ರಿ ಹೋಗ್ತಾ ಇದೀವಿ ಈಗ ಕೆಳಗಡೆ ಹೋಗಿ ಎಲ್ಲೇ ಒಂದು 4 ಮಾಡ್ತೀವಿ ಗೈಸ್. ಇಲ್ಲಿ ಯಾಕೋ ನಂಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಸುಸ್ತು ಅನ್ಸುತ್ತ. ಚಲೋ ಬರ್ತಾವು. ಮೊನ್ನೆ ನಾನು ಫ್ರಾಕ್ನ್ಯಾಗ ಮ್ಯಾಲೆ ಮಾಡಿಸಿದ್ದು, ಅದಕ್ಕೆ ಮ್ಯಾಲೆ ಕರೆದಿದ್ದು ಅಂದೆ ಗೈಸ್. ನನಗೆ ಅದಕ್ಕೆ ನನಗೆ ಹೇರ್ ಸ್ಟೈಲು ಅದು ಸೂಟ್ ಆಗಿಲ್ಲ, ಅದಕ್ಕೆ ನಂಗೆ ಇಂಟ್ರೆಸ್ಟ್ ಬರತ್ತಿಲ್ಲ. ನಾಳೆ ಮಾಡ್ತಿದ್ವಿ ಬಟ್ ನಮ್ಮದು ಬೇರೆ ಏನೋ ಕೆಲಸ ಇದೆ ಗೈಸ್. ಸೊ ಅದಕ್ಕೋಸ್ಕರ ಇಡ್ಲಿ ಮಾಡ್ಕೊಂಡ್ವಿ ಗೈಸ್. ಅಲ್ಲಿ ಯಾಕೋ ನನಗೆ ಇವತ್ತು ಸ್ವಲ್ಪ ಇವ್ರು ಬೇರೆ ಹೋಗ್ತಾರೆ, ಅದ್ರಾಗ ಬೇರೆ ಮತ್ತೆ ಹೋದ್ರೆ ಸ್ಕೂಲ್ ಟೈಮಿಂಗ್ ಬೇರೆ 5 ಗಂಟೆ. ಮತ್ತೆ ನಾವು ವಿಡಿಯೋಸ್ ಮಾಡೋಕ್ಕಾಗಲ್ಲ ಅಂತೇಳಿ ಟೈಮ್ ಆಗಿದ್ರು ಕೂಡ ಸ್ವಲ್ಪ ಸುಸ್ತು ಅನ್ಸಕ್ಕಂತಿತ್ತು. ಆದ್ರೂ ಮತ್ತೆ ಯಾವಾಗ ಮಾಡ್ತೀವಿ ಏನೋ ಆಗಂಗಿಲ್ಲ ಅಂತೇಳಿ ಮತ್ತೆ ರೆಡಿ ಆಗಿನಿ. ಆದರೂ ಸ್ವಲ್ಪ ಇಂಟ್ರೆಸ್ಟ್ ಬರೋವಲ್ಲಾಗ್ಬಿಟ್ಟೈತಿ. ಈ ಎಷ್ಟೋ ಬೇರೆ ನಂಗೆ ಸೂಟ್ ಆಗಿಲ್ಲ ಗೈಸ್. ಅದಕ್ಕೋಸ್ಕರ ನನಗೆ ಕಂಫರ್ಟೇಬಲ್ ಆಗ್ತಿದ್ದಿದ್ದಿಲ್ಲ. ಹೆಂಗೋ ಒಂದು ನಾನು 4 ರೀಲ್ಸ್ ಮಾಡ್ಕೊಂಡ್ವಿ. ಮತ್ತು ಅಮೂಲ್ಯ ಜಗಳ ಗಂಟೆ ಹೋಗ್ಬಿಟ್ಲು ಗೈಸ್. ನಂಗೆ ಚುಚ್ಚುತ್ತೈತಿ ಹಂಗೆ ಹಿಂಗತ್ತ ಕತಿ ಹೇಳಕಂದಿದ್ದು ನಡೆ ಕಡೆ ಅಂತೇಳಿ ಬೈದು ಕಳಿಸ್ಬಿಟ್ಟು. ಕರೆನ ಅಲ್ಲ ಮಾಡಕ್ಕನು ಮತ್ತೆ ಕರ್ಕರಿಲ್ಲ ಅಂದ್ರೆ ನಾನು ಕರ್ಕೊಳಂಗಿಲ್ಲ ಅಂತಾಳ. ಕರ್ಕೊಂಡ್ರೆ ಹ್ಞೂ ಅಕ್ಕಿನ ಕರ್ಕಂತಿ ಅಕ್ಕಿ ಜೊತೆಗೆ ಮಾಡ್ತೀಯ ಅಂತಾಳ. ಒಟ್ಟು ಸಮಾಧಾನ ಇಲ್ಲ ಗೈಸ್ ಅಕ್ಕಿಗೆ. ಅದಕ್ಕೆ ಅಕ್ಕಿನ ಡಬ್ಬಿ ನಾವು ಯಾವ್ದಾದ್ರು ಮಾಡಿದ್ವಲ್ಲ, ಇದು ನಿನ್ನಯ ಮಗುವಿದು ಆಡನೇ, ಇದು ನಿನ್ನಯ ಮಗುವಿದು ನಿನ್ನ ಬಿಟ್ಟು ಹೋಗಲಿ, ನಿನ್ನ ಹೋಲುವ ಗೊಂಬೆಯ ನೋಡೋ ಕನಸಿದೆ ನನ್ನದು, ಕಾಲ ನೋಡಲಿ ಎಲ್ಲ. ಯಾವ ಪಾಪ ಬೇಕ ನನಗೆ? ಗಂಡು ಪಾಪು ಬಾಯ್. ನಮ್ಮ ತಮ್ಮ ಯಾವಾಗ ಬರ್ತಾನಂತ ಕಾಯಕತ್ತೀನಿ. ತಂಗಿ ಬರ್ತಾನೆ ಇಲ್ಲಿ ಅಡ್ಡಬಾಯ್ ಹಾಕ್ಬಿಡ್ತಾವ ನನಗೆ. ಅಲ್ಲ ಅದೇ ನಾನು ಅಡ್ಡಬಾಯ್ ಹಾಕ್ತೀನಿ, ಯಾರು ಅಡ್ಡಬಾಯ್ ಹಾಕ್ತಾರಂತ ಅದು ಮ್ಯಾಟ್ರ್ ಅಲ್ಲ. ಅದು ದೇವ್ರು ಕೊಟ್ಟಿರ್ತಾನೆ ಇದೆ ಅಂತೇಳಿ. ಈಕಿಗೆ ಎದಕ್ಕಂದ್ರೆ ಅಮೂಲ್ಯ ತಂಗಿ ಅದಲ್ಲ, ಆಕಿನ ಜೋಡೆ ಬಡ್ಸ್ಕೊಂಡ ಸಾಕಾಗೈತಿ. ಇನ್ನೊಂದಕ್ಕೆ ತಂಗಿ ಬಂತ ಮುಗಿತ್ ನಾನು. ಕರೆನ ಅಮೂಲ್ಯನ ಕಡೆನೆ ಆಕಿನೇ ಅಕ್ಕ ಗಾಯ್ಸ್, ಈಕಿನೇ ತಂಗಿ ಆಗಿದ್ದಾಳ. ಅದಕ್ಕೆ ತಂಗಿಯರ್ ಸವಾಸನೆ ಬೇಡ ಈಕಿ ಅಂತ ತಮ್ಮ ಏನ್ ಸಮನೆ ಬಿಡ್ತಾನ ಕಟ್ಟಿದಾನ ಬೇಸ್ ಕಟ್ಟ ಅಂತೇಳಿ ಫಸ್ಟ್ ಇಂದ ಇಟ್ಕೊಂಡ್ ಬರ್ತೀನಿ. ಫಸ್ಟ್ ಇಂದ ಮಟ್ಟಿಗಿಡ್ತೀನ. ಅಯ್ಯ ಆತಿನ ಸಣ್ಣ ಪ್ರೀತಿಯ ಪಾಪ ಹೋಗ್ಬಿಡ್ತಾನ ಅಂತ ಮತ್ತೆ. ಯಾಕಂದ್ರೆ ಲಾಂಗ್ ಟೈಮ್ ನೀಬ್ರು ದೊಡ್ಡವರ ಚಿಕ್ಕ ಹೆಂಗಿದ್ರೆ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ. ನೀವೇನಾರ ಮಾಡಿದ್ರೆ ಅಲ್ಲ ಆತ ಏನಾರು ಮಾಡಿದ್ರೆ ನಿಮ್ಗೆ ಹೊಡಿಯೋದು, ಆಕೆ ಏನಾರು ಮಾಡಿದ್ರೆ ನಿಮ್ಗೆ ಹೊಡಿಯೋದು ಹಂಗೆ. ಓಕೆ ಗೈಸ್, ಅಮೂಲ್ಯಾಗ ಆಕ್ಚುಲಿ ತಂಗಿ ಇಷ್ಟ ಗೈಸ್. ಆಕಿಗೆ ತಂಗಿ ಅಂತಿರ್ತಾಳ. ನಾನು ಬೈತೀನಿ ಅಂತೇಳಿ ತಮ್ಮ ಅಂತಿರ್ತಾಳ. ಗೊತ್ತಿಲ್ಲ ಇನ್ನೂ 20 days. ಮತ್ತೆ ನಿಮ್ಮದು ಡೆಲಿವರಿ ಡೇಟ್ ಇಡಿ ಯಾವಾಗ ಅಂತ ಕೇಳತ್ತಿದ್ರಿ. ಸೊ ಅದ್ರ ಬಗ್ಗೆ ಮತ್ತೆ ಏನೇನೋ ಆಗಿದೆ ಗೈಸ್, ಚೇಂಜಸ್ ಆಗಿದಾವು. ಮತ್ತು ಯಾವ ಹಾಸ್ಪಿಟಲ್ ಕೂಡ ಚೇಂಜ್ ಮಾಡಿದ್ದೀನಿ. ಸೊ ಎಲ್ಲ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಸಪ್ರೇಟಾಗಿ ಯಾವಾಗ ಏನು ಎಂತ ಅಂತ ಹೇಳ್ತೀನಿ. ಬನ್ನಿ ಗೈಸ್, ಒಂದೆರಡು ರೀಲ್ಸ್ ಇಟ್ಟಿದ್ದೀವಿ, ಮಾಡ್ತೀವಿ, ಆಮೇಲೆ ಬರ್ತೀವಿ ಗೈಸ್. ರೀಲ್ಸ್ ಮಾಡಕೊಂತೀವಿ ಗೈಸ್. ಅವಾಗಿಂದ ಅಡ್ಡಪಡ್ಡ ಬರಕೊಂತಾವ್ ಗಾಡಿ ನಾಯಿ. ಇದು ಒಂದು ಅದ್ರಾಗ ಜೀವನ ಆಗಿದ್ದಿ. ಬಾ ನಿಂದಿರ ಮಸ್ತ್ ಮಲೈಕ ಮಾಡಿಲ್ಲ. ಇದು ಯಾವ್ದ ಮಾಡ್ತಾಳಂತ ಈಗ ಆಮೇಲೆ ಅದಕ್ಕೆಲ್ಲ ನಿಂಗೆ ತಗೊಂಡ್ ಹೋಗುದ್ರಿ ಹೆಂಗೆ ಹೋಗಮ್ಮ ಗೈಸ್. ನಮ್ಮ ಅಪ್ಪಾಜಿ ಇವಾಗ ಬಂದಿದ್ದಾರೆ ನೋಡ್ರಿ ಊರಿಂದ. ನಮ್ಮ ಮಮ್ಮಿನವ್ರು ನಿನ್ನೆನ ಬಂದ್ರ. ಹೆಂಗಿತ್ತಪ್ಪ ಜಾತ್ರೆ? ನೀರು ಮೀಡಿಯಮ್ಮ ನೀವು ಹೋಗಿ ಅಂದ್ರೆ ನಾಟಕ ಯಾವ್ದಿತ್ತಪ್ಪಾಜಿ? ಚಲೋ ಇತ್ತು, ನೋಡಿ ಬಂದೇನ? ಚೆನ್ನಾಗಿತ್ತು. ಡ್ರೆಸ್ ಇದು ಓದಿತ್ತಿಲ್ಲಲ್ಲ? ಓದಿದ್ದೆ ನೀವು? ಓದಿದ್ದೇನಾ? ಬಾರಾಗೆ ತಪ್ಪಿದ್ದು. ಮೊನ್ನೆ ಬೇಕಿಲ್ಲ ಜಾತ್ರೆ ದಿನ ನಿನ್ನೆ ಒಳ್ಳೆ ಕಂಡಿದ್ದಲ್ಲ ನಿನ್ನೆ. ಓಕೆ ಗಾಯ್ಸ್, ಅಪ್ಪಾಜಿ ಏನ್ ತಂದಿ ಜಾತ್ರೆಗ? ಓಕೆ ಬಾ ಒಳಗ್ ಬಾ. ನಿನ್ನ ಒಂಥರ ಜೈಲ ನಿಂದ್ರಿತಂಗ ನಿಂದ್ರಿ. ಬೇಸರ ಬಂತ? ಬೇಸರ? ಹೌದು, ಬುಲೆಟ್ ಹೋಗಿದ್ದ ಗೈಸ್ ನಮ್ಮ ಅಪ್ಪಾಜಿ ನಮ್ಮ ಇರೋದು. ಬೇಸರ ಬಂತ ಅಂತ ಅದಕ್ಕೆ
ಗೈಸ್ ಈಗ ತಾನೇ ಚಿಕನ್ ನೋಡಿ ಬಂದಿದ್ದೀನಿ. ನಾನು ಇನ್ನೂ ಉಂಡಿಲ್ಲ ಗೈಸ್. ನಾನು ಆಮೇಲೆ ಸ್ವಲ್ಪ ಚಿಕನ್ ಅಂದ್ರೆ ಮೊದಲು ಇಷ್ಟ ಇತ್ತು, ಬಟ್ ಈಗೀಗ ಪ್ರೆಗ್ನೆಂಟ್ ಆದಾಗಿಂದ ಸ್ವಲ್ಪ ಕಡಿಮೆ. ಮಟನ್ ಇಷ್ಟಪಡ್ತೀನಿ ಸ್ವಲ್ಪ. ಚಿಕನ್ ತಿಂತೀನಿ, ಬಟ್ ಅಂತಾಪರ ಇಷ್ಟಪಟ್ಟಂತ ತಿನ್ನಕ್ಕಂತಿಲ್ಲ ಗೈಸ್. ಇವಾಗ ನಮ್ಮ ಅನನ್ಯ ಒಂದು 4 ರೀಲ್ಸ್ ಮಾಡಿದಾಳ. ಅದು ನಮ್ಮ ಜ್ಯೋತಿನ ಕರ್ಕೊಂಡು ಹೋಗಿ ಹಿಂದ್ಗಡೆ ಹೋಗಿ ಮಾಡಿ ಬಂದ್ಲು, ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿದ್ರಲ್ಲ ಗೈಸ್ ಹೇಗಿತ್ತು ವಿಡಿಯೋ ಅಂತ. ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿಲ್ಲ ಗೈಸ್, ಯಾಕಂದ್ರೆ ಕಣ್ಣು ನೋಡಿ ಆಲ್ರೆಡಿ ನಾನು ಮೊನ್ನೆ ಒಂದು ವ್ಲಾಗ್ನಾಗ ಅಕ್ಕ ನೀವು ಸುಸ್ತಾಗಿರಲ್ಲ, ರೆಸ್ಟ್ ಮಾಡಿ ಅನ್ನಕಂತಿದ್ರು. ಇವಾಗ ಮತ್ತು 9 ಮಂತ್ಸ್ ಸ್ಟಾರ್ಟ್ ಆಗಿದೆಯಲ್ಲ ಗೈಸ್, ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ. ಆದರೂ ನಾನು ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಕ್ಕಂತೀನಿ ಅದ್ರಾಗ ಆಲ್ಮೋಸ್ಟ್. ಯಾಕಂದ್ರೆ ಆಮೇಲೆ ಸ್ವಲ್ಪ ಗ್ಯಾಪ್ ಆಗುತ್ತಲ್ಲ, ಇವಾಗಾರ ಮಾಡ್ಕೊಳ್ಳೋಣ ಅಂತೇಳಿ ಟ್ರೈ ಮಾಡೋದು. ಆಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಾನು ಅಷ್ಟೇ ಆ್ಯಕ್ಟಿವ್ ಅದೀನಿ. ನೋಡೋಣ ಸಿಚುವೇಶನ್ ಹೆಂಗಿರುತ್ತೆ ಹಂಗೆ. ಮತ್ತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಕ್ಕಂತೀರಿ, ಹೀಗೆ ಕಂಟಿನ್ಯೂ ಮಾಡಿರಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಆ್ಯಕ್ಚುಲಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾವ ಹಾಸ್ಪಿಟಲ್ ಏನು ಮತ್ತು ಯಾವಾಗ ಡೇಟ್ ಎಕ್ಸಾಕ್ಟ್ ಡೇಟ್ ಯಾವಾಗ ಅಂತೇಳಿ ಒಂದು ಬ್ಲಾಗ್ ಮಾಡಬೇಕಂತ ಮಾಡಿದ್ದೀನಿ. ಕೆಳಗಿಳಿ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಇನ್ನೂ 20 ಸಮಥಿಂಗ್ ಡೇಸ್ ಇದೆ ಗೈಸ್. ಅವಾಗ ನೆಕ್ಸ್ಟ್ ಮಂತ್ ಅನ್ನೋದಿಗೆ ಪಾಪು ಬಂದಿರುತ್ತೆ. ಫುಲ್ ಎಕ್ಸೈಟೆಡ್. ಹೆಂಗೆ ಲೈಫ್ ಹೆಂಗಾಗುತ್ತಾ, ಚೇಂಜ್ ಆಗುತ್ತಾ, ಏನಾಗುತ್ತಾ ಗೊತ್ತಿಲ್ಲ. ವೇಟಿಂಗ್. ಜಾಸ್ತಿ ಜನ ನಂಗೆ ಬ್ಲೆಸ್ ಮಾಡತ್ತೀರಿ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ನನ್ನ ವಿಡಿಯೋಸ್ ಶೇರ್ ಮಾಡಿರಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್. ಬಾಯ್. ಗೈಸ್ ನೋಡ್ರಿ, ಇದೇನಪ್ಪ ಅಂತಂದರೆ ಗೈಸ್, ಇದು ಮಟನಿಂದು ಕಲೇಜ್ ಅಂತಾರಲ್ಲ ಗೈಸ್, ಅದು ಗೈಸ್. ಇದು ನನ್ನ ಫೇವ್ರೇಟ್. ಇದು ನಮ್ಮ ಅಣ್ಣ ತೊಗೊಂಬಂದಿದ್ದಾರೆ, ನಮ್ಮ ಶಿಲ್ಪ ಅವ್ರ ಹಸ್ಬೆಂಡ್. ಇದನ್ನಷ್ಟೇ ಫ್ರೈ ಮಾಡಿದಾರ. ಬನ್ನಿ ಗೈಸ್, ಯಾರಿಷ್ಟ ಕಮೆಂಟ್ ಮಾಡಿ ಗೈಸ್. ತಿಂದೇ ಇರೋರು ಏನು ಕಮೆಂಟ್ ಮಾಡಿಬಿಡಿ, ಸುಮ್ಮನೆ ಇದ್ಬಿಡಿ ಗೈಸ್. ನೋಡ್ರಿ, ಇವತ್ತು ಸಂಜೆ ನನ್ನ ಫೇವ್ರೆಟ್ ಜಿಲೇಬಿ ತಂದಿದ್ದಾರೆ. ಕಡ್ಲಿ ಸಂತಿ ನೋಡಿ ಗೈಸ್. ಇಲ್ಲಿ ಕೃಷಿ ಯಾರು ತಂದು ಎಲ್ಲಿಗೆ ಹೋಗಿದ್ರಮ್ಮ? ಅಲ್ಲಲ್ಲಿ ಪ್ಲೇಟ್ ಬೇಕಂತ. ಎಲ್ಲಿ ಪಾನಿಪುರಿ ತಿನ್ನಕ್ಕೆ? ಪ್ಲೇಟ್ ಅಂತ.